ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಹಿಂದಿನ ಸಂಚಿಕೆಯಲ್ಲಿ ನಾವು 13, 14, 15 ಮತ್ತು 16ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಜ್ಞಾನಯೋಗ 4ನೇ ಅಧ್ಯಾಯ. ಶ್ರೀಕೃಷ್ಣ ಈ ಹಿಂದೆನೇ ಹೇಳಿದ ಕರ್ಮ ಮಾಡಬೇಕಾದ್ರೆ ಫಲಾಸಕ್ತಿ ಇಲ್ಲದೆ ಕರ್ಮವನ್ನು ಮಾಡಬೇಕು. ಯಾರು ಫಲಾಸಕ್ತಿ ಇಟ್ಕೊಂಡು ಮಾಡ್ತಾರೋ ಅದು ನಿಯಮಿತವಾದ ಕರ್ಮ ಆಗುತ್ತೆ. ತಿರುಗಿ ಅವ್ರಿಗೆ ಹುಟ್ಟು ಸಾವಿನ ಚಕ್ರದೊಳಗೆ ಸಿಕ್ಕಾಕೋತಾರೆ. ಅದರಿಂದ ಹೊರಗಡೆ ಬರಬೇಕು ಅಂದರೆ ಈ ಫಲಾಪೇಕ್ಷೆಯನ್ನು ಬಿಟ್ಟು ಲೋಕೋದ್ಧಾರಕ್ಕಾಗಿ ಎಲ್ಲವನ್ನ ಸರ್ವಸ್ವವನ್ನು ಲೋಕದ ಉದ್ಧಾರಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಕರ್ಮ ಫಲದ ಅಪೇಕ್ಷೆಯೇ ಇಲ್ಲದೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ದ. ಅದನ್ನೇ ಮುಂದೆ ಬರೆಸ್ತಾ 13ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಚಾತುರ್ವರ್ಣ್ಯಾಂ ಮಯಾ ಸೃಷ್ಟ್ವಾ ಗುಣಕರ್ಮ ವಿಭಾಗಶಃ ತಸ್ಯ ಕರ್ಮಪಿ ಮಾಂ ವಿದ್ಯಾಕರ್ತಾರಮವ್ಯಯಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಚಾತುರ್ವರ್ಣ ಮಯಾಂ ಸೃಷ್ಟ ಅಂದರೆ 4 ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದೆ. ಇಲ್ಲಿ ಜಾತಿ ಆ ಥರ ಪ್ರಶ್ನೆ ಬರಲ್ಲ. ಹೇಗೆ ಗುಣಕರ್ಮಶ ವಿಭಾಗಶಃ ಗುಣ ಮತ್ತು ಕರ್ಮ ಅವ್ರು ಮಾಡೋ ಕೆಲಸದಿಂದ ಅವ್ರಿಗಿರೋ ಗುಣಗಳಿಂದ 4 ವರ್ಣಗಳು ಸೃಷ್ಟಿಸಲ್ಪಟ್ಟಿದೆ. ಇದು ಭಾರತಕ್ಕೆ ಒಂದೇ ಅಂತ ಇಲ್ಲ, ಇಡೀ ಪ್ರಪಂಚದಲ್ಲಿ ಕೂಡ ಇದೇ ಥರನೇ ಇದೆ. ಎಲ್ಲೇ ಹೋದರೂ ಇದೇ ಥರನೇ ಆಗತ್ತೆ. ಈ ಥರನೇ ಜಗತ್ತು ಕೆಲಸ ಮಾಡೋದು ಅಂದರೆ ಒಂದು ಜಾತಿ ಅಂತ ಇಟ್ಕೋಬೋದು, ಒಂದು ಸೆಕ್ಷನ್ ಆಫ್ ಪೀಪಲ್ ಅಂತ ಏನಿಟ್ಕೊಂಡ್ರೆ ಅವರು ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಾರೆ, ಅವರು ಜ್ಞಾನದಲ್ಲಿ ಕೆಲಸ ಮಾಡ್ತಾರೆ. ಅವರು ಜ್ಞಾನವನ್ನು ಪ್ರಸಾರ ಮಾಡೋದು, ಜ್ಞಾನವನ್ನು ತಿಳ್ಕೊಳ್ಳೋದು, ಈ ಜಗತ್ತು ಹೇಗೆ ನಡೀತಾ ಇದೆ ಅಂತ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಕೆಲಸ ಮಾಡ್ತಾರೆ. ಅವರು ಒಂದು ಜಾತಿಗೆ ಸೀಮಿತರಾಗ್ತಾರೆ. ಅದೇ ರೀತಿ ಇನ್ನೊಂದು ಜಾತಿ ಏನು ಮಾಡ್ತಾರೆ, ರಕ್ಷಣೆ, ಈ ಜಗತ್ತಿನ ರಕ್ಷಣೆ, ಈ ಒಂದು ಪ್ರಪಂಚದ ರಕ್ಷಣೆ, ಯಾವುದರಿಂದನಾದರೂ ಹೊರ ಜಗತ್ತಿನ ಆಕ್ರಮಣದಿಂದ ರಕ್ಷಸಕ್ಕೆ ಒಂದು ಜಾತಿ ಅಂತ ಮೀಸಲಾಗಿಡ್ತಾರೆ. ಅದು 2ನೇದಾಗತ್ತೆ. 3ನೇದೇನಾಗತ್ತಪ್ಪ ಅಂದರೆ ಈ ಒಂದು ಜ್ಞಾನದಿಂದ ಸೃಷ್ಟಿಯಾಗಿರ್ತಕ್ಕಂಥ, ಈ ರಕ್ಷಣೆಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಕೆಲಸದಿಂದ ಸೃಷ್ಟಿಯಾಗಿರ್ತಕ್ಕಂತಹ ಒಂದು ವಸ್ತುವನ್ನು ಅವರು ಬೇರೆಯವರಿಗೆ ಕೊಟ್ಟು ಸಮನಾಗಿ ಹಂಚಿ ಅದರಿಂದ ಬರೋ ಲಾಭವನ್ನು ತಿರುಗಿ ಜನಗಳ ಶ್ರೇಯೋಭಿಲಾಷೆಗೆ ಅದನ್ನು ಉಪಯೋಗಿಸ್ತಾರೆ. ಅದು ಒಂದು ರೀತಿಯ ಜಾತಿಯಾಗತ್ತೆ. ಮತ್ತು 4ನೇದು ಈ ಎಲ್ಲದಕ್ಕೂ ಒಂದು ಕೆಲಸ ಮಾಡಬೇಕಾಗತ್ತೆ. ಒಂದು ಬಟ್ಟೆ ತಯಾರು ಮಾಡಬೇಕಾದ್ರೆ ಒಂದು ಕೆಲಸ ಮಾಡಬೇಕಾಗತ್ತೆ, ಕೃಷಿಯಲ್ಲಿ ಒಂದು ಕೆಲಸ ಮಾಡಬೇಕಾಗತ್ತೆ, ನಗರವನ್ನು ಸ್ವಚ್ಛವಾಗಿಡೋಕ್ಕೆ ಒಂದು ಕೆಲಸ ಮಾಡಬೇಕಾಗತ್ತೆ. ಅದನ್ನು ಒಂದು ಜಾತಿ ಅಂತ ನಿರ್ಣಯಿಸ್ತಾರೆ. ಇಲ್ಲಿ ಎಲ್ಲನೂ ಒಂದೇ ಆದರೂ ಎಲ್ಲನೂ ಒಂದೇ ಕೆಲಸಗಳನ್ನು ಮಾಡ್ತಾಯಿದ್ರು, ಎಲ್ಲನೂ ಒಂದು ದಿಕ್ಕಿನಲ್ಲಿ ಕೆಲಸಗಳು ನಡೀತಾ ಇರತ್ತೆ. ಎಲ್ಲರ ಒಂದು ಕೆಲಸವೂ ತೀರಾ ಮುಖ್ಯವಾಗುತ್ತೆ. ಒಂದು ಬ್ರಿಡ್ಲೇದ್ರೆ ಒಬ್ರಿಗೆ ಆಗೋದಿಲ್ಲ. ಇದನ್ನೆಲ್ಲ ಒಂದು ಯೋಚನೆ ಮಾಡಿ ಶ್ರೀಕೃಷ್ಣ ಹೇಳ್ತಾನೆ, ಈ ಪ್ರಪಂಚದಲ್ಲಿ ಈ ಥರ ಗುಣಕರ್ಮಗಳಿಂದ 4 ಜಾತಿಗಳು ಸೃಷ್ಟಿಯಾಗಿದೆ, 4 ವರ್ಣಗಳು ಸೃಷ್ಟಿಯಾಗಿದೆ. ಹೇಗೆ ಅವರು ಮಾಡೋ ಕೆಲಸದಿಂದ ಈ ವರ್ಣಗಳು ಸೃಷ್ಟಿಯಾಗಿದೆ, ಅದರಲ್ಲೇನು ಡಿಫರೆನ್ಸ್ ಇಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ 14ನೇ ಶ್ಲೋಕದಲ್ಲಿ ಹೇಳ್ತಾ, ನಮಾಂ ಕರ್ಮಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮ ಭಿನ್ನ ಸಬದ್ಧತೆ. ಇದನ್ನೆಲ್ಲ ನಾನೇ ಸೃಷ್ಟಿ ಮಾಡಿದ್ರು, ಇದಕ್ಕೆ ನನಗೆ ಈ ಬಂಧನಗಳಿಲ್ಲ, ನಾನು ಈ ಬಂಧನದಿಂದ ಹೊರಗಡೆ ಇದ್ದೀನಿ, ನಾನು ಈ ಕರ್ಮ ಫಲಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕೃಷ್ಣನ ಜೀವನ ತೆಗೆದುಕೊಂಡ್ರು ಹಾಗೇನೆ, ಅವನು ಕರ್ಮ ಫಲದ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ಅವನು ಕಂಸನನ್ನು ಸಾಯಿಸ್ತಾ ಕೃಷ್ಣನೇ ರಾಜ ಆಗಬೇಕಾಗಿತ್ತು, ಆದರೂ ಅವನ ಕಂಸನ ತಂದೆಯನ್ನೇ ರಾಜ ಮಾಡ್ದ. ಹಾಗೇನೆ ಎಲ್ಲ ಕಡೆ ಶಿಶುಪಾಲ ಅವರನ್ನು ಸಾಯಿಸಿದ, ಜರಾಸಂಧನ ಮಗನ್ನೇ ರಾಜ ಮಾಡ್ದ. ಪಾಂಡವರಿಗೆ ಯುದ್ಧದಲ್ಲಿ ಸಹಾಯ ಮಾಡಿ ಪಾಂಡವರಿಗೆ ಅದರ ರಾಜ್ಯವನ್ನು ಕೊಟ್ಟ. ಎಲ್ಲೂ ತನ್ನ ಫಲವನ್ನು ಅಪೇಕ್ಷಿಸ್ಕೊಳ್ಳಿಲ್ಲ. ಈ ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳಿಲ್ಲ ಶ್ರೀಕೃಷ್ಣ. ಅದನ್ನೇ ಇಲ್ಲಿ ಹೇಳ್ತಾನೆ, ಎಲ್ಲನೂ ನಾನೇ ಮಾಡಿದ್ರು ಆ ಬಂಧನಕ್ಕೆ ನಾನು ಸಿಕ್ಕಾಕೊಳ್ಳಲ್ಲ, ಆ ಬಂಧನಕ್ಕೆ ಹೊರತಾಗಿರ್ತೀನಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ 15ನೇ ಶ್ಲೋಕದಲ್ಲಿ ಹೇಳ್ತಾ, ಏವಂ ಜಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತಂ ಪೂರ್ವತರಂ ಕೃತಂ. ಅಂದರೆ ಇದನ್ನು ಹಿಂದೆ ಎಲ್ಲರೂ ಇದೇ ರೀತಿ ಆಚರಿಸ್ಕೊಂಡು ಬಂದಿದ್ದಾರೆ. ಹಿಂದಿನ ಮುಮುಕ್ಷುಗಳು
ಹಿಂದಿನ ರಾಜರ್ಷಿಗಳು ಎಲ್ಲರೂ ಇದನ್ನೇ ರೀತಿಯಲ್ಲಿ ಆಚರಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನೀನು ಅದನ್ನೇ ಮುಂದುವರಿಸ್ತಾ ಹೋಗಬೇಕು ಅಂತ 15ನೇ ಶ್ಲೋಕದಲ್ಲಿ ಹೇಳ್ತಾನೆ. 16ನೇ ಶ್ಲೋಕದಲ್ಲಿ ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋ ವ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಏನಪ್ಪ ಅಂದರೆ, ಇದು ನನ್ನ ಕರ್ಮನ, ಇದು ನಂದ, ಈ ಕೆಲಸ ನಂದ, ನಾನು ಯಾವ ಕೆಲಸ ಮಾಡಲಿ, ಅದನ್ನು ಹೇಗೆ ಈ ಕರ್ಮನ ಫಲವನ್ನು ಬಿಟ್ಟು ಹೇಗೆ ಕೆಲಸ ಮಾಡೋದು ಅನ್ನೋದಕ್ಕೆ ಕವಿಗಳೇ ಅಥವಾ ವಿದ್ವಾಂಸರೇ ಭ್ರಾಂತರಾಗ್ಬಿಟ್ಟಿದ್ದಾರೆ. ಹೇಗೆ ಇದನ್ನು ಮಾಡೋದು ಅಂತ ಆ ಒಂದು ತರ್ಕವನ್ನು ತಿಳಿದುಕೊಳ್ಳೋಕ್ಕಾಗ್ತಾ ಇಲ್ಲ. ಅದನ್ನು ನಾನು ನಿನಗೆ ಈಗ ಹೇಳ್ತೀನಿ. ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ಮಾಡಿದ್ರೆ ಸರಿ, ಯಾವುದು ಮಾಡಿದ್ರೆ ಸರಿ ಇಲ್ಲ ಅನ್ನೋ ಒಂದು ಜ್ಞಾನವನ್ನು ನಾನು ನಿನಗೆ ಕೊಡ್ತಾ ಹೋಗ್ತೀನಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ 4 ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.